ನಿಮಗೆ ಗೊತ್ತಾ ಜುಲೈ 2025ರಲ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಫಂಡ್ಗಳು ಸುಮಾರು 12,000 ಕೋಟಿಯಷ್ಟು ಅಟ್ರಾಕ್ಟ್ ಮಾಡಿದ್ವು ಅಂತ. ಅಂಡ್ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ಜೂನ್ 2025ರಲ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೈಸಸ್ಗಳಲ್ಲಿ ದೇರ್ ವಾಸ್ ಎ ಕರೆಕ್ಷನ್. ಎಕ್ಸ್ಪರ್ಟ್ಸ್ನ ಒಪಿನಿಯನ್ ಪ್ರಕಾರ ಬಿಗಿನರ್ಸ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಫಂಡ್ಸ್ನ ಒಂದು ಸ್ಯಾಟಲೈಟ್ ಪೋರ್ಟ್ಫೋಲಿಯೋನಲ್ಲಿ ಇಡಬೇಕು ಅನ್ನೋದು. ಬಟ್ ಅದು ನಿಜವಾಗ್ಲೂ ನೆಸೆಸರಿನಾ ಇಲ್ವಾ ಅಂತ ಹೇಳ್ತೀನಿ ಬನ್ನಿ. ಈ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಲಾಂಗ್ ಟರ್ಮ್ ಅಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ಗಳು ಮಿಡ್ ಕ್ಯಾಪ್ ಫಂಡ್ಗಳಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ನೀಡಿದೆ. ಹಾಗಂತ ಪೋರ್ಟ್ಫೋಲಿಯೋಲಿ ಬರೀ ಸ್ಮಾಲ್ ಕ್ಯಾಪ್ ಫಂಡ್ಗಳು ಇಟ್ಕೋಬೇಕು ಅಂತಲ್ಲ. ಈ ಮಿಡ್ ಕ್ಯಾಪ್ ಫಂಡ್ಗಳು ಫಿನ್ಟೆಕ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂಡ್ ಹೋಟೆಲ್ ನಂತ ಹೈ ಗ್ರೋತ್ ಸೆಕ್ಟರ್ಸ್ಗೆ ಹೆಚ್ಚು ಎಕ್ಸ್ಪೋಸರ್ ನೀಡುತ್ತವೆ. ಅಂಡ್ ಸ್ಮಾಲ್ ಕ್ಯಾಪ್ ಫಂಡ್ಗಳು ಕನ್ಸ್ಟ್ರಕ್ಷನ್, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂಡ್ ಕಮರ್ಷಿಯಲ್ ಸರ್ವಿಸಸ್ ನಂತ ಎಮರ್ಜಿಂಗ್ ಸೆಕ್ಟರ್ಸ್ಗೆ ಎಕ್ಸ್ಪೋಸರ್ ನೀಡುತ್ತವೆ. ಈ ಎಲ್ಲ ಸೆಕ್ಟರ್ಸ್ಗಳು ಪೋರ್ಟ್ಫೋಲಿಯೋನ ಲಾಂಗ್ ಟರ್ಮ್ ಗ್ರೋತ್ ಡ್ರೈವರ್ಸ್ ಆಗಿರ್ತವೆ. ಹಾಗೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ಗಳು ಬೇರೆ ಬೇರೆ ಟೈಮ್ ಪೀರಿಯಡ್ಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡುತ್ತವೆ. ಅಷ್ಟೇ ಅಲ್ಲದೆ ನಾವು ರಿಟರ್ನ್ಸ್ ನ ಜೊತೆಗೆ ರಿಸ್ಕ್ ನ ಬಗ್ಗೆನೂ ಕೂಡ ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಗಳಲ್ಲಿ ಮಿಡ್ ಕ್ಯಾಪ್ ಫಂಡ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗಿಂತ ಸ್ವಲ್ಪ ಹೈಯರ್ ಇರುತ್ತೆ. ಹಾಗೆ ಹೈಯರ್ ವಾಲಟಿಲಿಟಿನೂ ಕೂಡ ಇರುತ್ತೆ. ಸೊ ನಿಮ್ಮ ರಿಸ್ಕ್ ಟಾಲರೆನ್ಸ್ ನ ಪ್ರಕಾರ ನೀವು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ನ ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು. ಹಾಗೆ ಇದೇ ರೀತಿ ಮತ್ತಷ್ಟು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.